ನನಗೆ ಗೊತ್ತಿರುತ್ತೆ ಇವಳಿಗೆ ಲೈಟ್ ಕಲರ್ ಡ್ರೆಸ್ ಹಾಕಿದ್ರೆ ಕೊಳೆ ಆಗುತ್ತೆ ಅಂತ, ಆದರೂ ಕೂಡ ನಾನು ಲೈಟ್ ಕಲರ್ ಡ್ರೆಸ್ಸೇ ತೊಗೊಂಡು ಬರ್ತೀನಿ. ಮೊನ್ನೆ ವಿಶಾಲ್ ಮಾರ್ಕೆಟ್ ಹೋಗಿದ್ನಲ್ಲ, ಅಲ್ಲಿ ತೊಗೊಂಡಿದ್ದು ಈ ಡ್ರೆಸ್ಸು ತುಂಬ ಚೆನ್ನಾಗಿದೆ. 149 ರುಪೀಸ್ ಈ ಸೆಟ್ ಪೂರ್ತಿ ಸಿಕ್ಕಿದೆ. ರ್ಯಾಬಿಟ್ ಬೇರೆ ಪ್ರಿಂಟ್ ಇದೆ ಸೈಡಿಗೆ, ಸಕ್ಕತ್ತಾಗಿ ಕಾಣುತ್ತೆ ಡ್ರೆಸ್ಸಸ್ಸು. ಗೊತ್ತಿದ್ರೂ ಕೂಡ ಲೈಟ್ ಕಲರ್ ಗಲೀಜಾಗುತ್ತೆ ಅಂದ್ರೂ ತೊಗೊಂಡು ಬರ್ತೀನಿ, ಯಾಕಂದರೆ ಕ್ಲೀನಾಗಿ ಕಾಣುತ್ತೆ ಅಂತ ಹೇಳಿ. ನನ್ನ ಫ್ರೆಂಡ್ ಬಂದಿದ್ಲು, ಅವಳ ಹತ್ರ ಹೋಗ್ತಾನೆ ಇಲ್ಲ, ಇವಳು ರೇರಾಗಿ ಬರ್ತಾ ಇದ್ದಾಳೆ, ಈಗ ಬರೋದೇ ಇಲ್ಲ. ಸೊ ಇನ್ನು ಹೆಂಗೆ ಮರ್ತೋಗ್ಬಿಡುತ್ತವಳು ನಾರ್ಮಲಾಗಿ, ಅಯ್ಯೋ ನನಗೆ ಮರ್ತ್ಬಿಟ್ಟಿದ್ದಾಳೆ ಅಂತ ಹೇಳ್ತಾಳೆ. ವಾಚ್ ತಗೋ, ವಾಚ್ ಕೊಡ್ತೀನಿ, ಅದು ಕೊಡ್ತೀನಿ ಅಂತೇಳಿ ಅವಳು ಬಾಲ್ಕನಿಯಲ್ಲಿ ಕುತ್ಕೊಂಡು ಅವಳಿಗೆ ಮಾತಾಡ್ಸಿದ್ದು. ಅವಾಗ ಅವಳ ಹತ್ರ ಹೋಗಿದ್ದೀವಳು. ದಿನಗಳು ಎಷ್ಟು ಬೇಗ ಕಳೀತಲ್ಲ. ಮೊನ್ನೆ ಅಷ್ಟೇ ನನಗೆ ಡೆಲಿವರಿ ಆಗಿ ಮಗು ಹುಟ್ಟಿದೆ ಅಂತ ನನಗೆಲ್ಲ ಮಾತಾಡ್ತಿರ್ಬೇಕಾದ್ರೆ ಈಗ 7 ಮಂತ್ಸ್ ಕಂಪ್ಲೀಟ್ ಆಗಿಬಿಡ್ತು. ಯಪ್ಪ ನನ್ನ ಮಗಳು ಇಷ್ಟು ದೊಡ್ಡಕ್ಕಾಗ್ಬಿಟ್ಲ ಅಂತ. ಇನ್ನೊಂದು 4-5 ಮಂತ್ಸ್ ಹೋಯಿತು ಅಂದರೆ ಅವಳು 1 ಇಯರ್ ಆಗಿಬಿಡ್ತಾಳೆ. ಐ ಆಮ್ ಸೋ ಹ್ಯಾಪಿ. ನನ್ನ ಮಗು ಮಾತಾಡಬೇಕು, ಯಾವಾಗ ನಡೀತಾಳೆ ಅಂತ ತುಂಬ ಎಕ್ಸೈಟೆಡ್. ನನಗಿಂತ ಜಾಸ್ತಿ ನನ್ನ ಮಗನಿಗೆ, ಅಮ್ಮ ಇವಳು ಯಾವಾಗ ನನ್ನ ಜೊತೆ ಮಾತಾಡ್ತಾಳೆ ಅಂತ ಹೇಳಿ. ಮೊನ್ನೆ ವಿಶಾಲ್ ಮಾರ್ಕೆಟ್ಗೆ ಹೋದಾಗ ಈ ಥರದ್ದು ಇಷ್ಟೆಲ್ಲ ಡ್ರೆಸ್ ತಾನೆ, ಲಾಸ್ಟ್ ಒಂದು ಡ್ರೆಸ್ ತೋರಿಸ್ತಲ್ಲ ಅದ್ರ ತಾನೆ ಇದೊಂದು ಲೈಟ್ ವೈಟ್ ಕಲರ್ ಡ್ರೆಸ್ ಇದು ಜಸ್ಟ್ 149 ರುಪೀಸು. ತುಂಬ ಚೆನ್ನಾಗಿದೆ ಡ್ರೆಸ್ಸಸ್ಸು, ವಿತ್ ಸೆಟ್ ಸಿಗುತ್ತೆ 149 ರುಪೀಸ್ಗೆ. ಸ್ವಲ್ಪ ದೊಡ್ಡದೇ ತೊಗೊಂಡು ಬಂದಿನಿ. ಈಗ ಜಸ್ಟ್ 49 ರುಪೀಸ್ ರೀ ಪ್ಯಾಂಟ್. ಅವಳಿಗೆ ಒಂದು ನೈಟ್ ಪ್ಯಾಂಟ್ ಥರ ತಂದಿನಿ, ಯಾಕಂದರೆ ಕೆಳಗಡೆ ಹೋಗ್ತಾಳೆ ನೆಲದ ಮೇಲೆ, ಅದಕ್ಕೋಸ್ಕರ. ಇದು ಬಾಯ್ಸ್ ಕಲೆಕ್ಷನಲ್ಲಿ ಇತ್ತು. ಜಸ್ಟ್ ಇದು 199 ರುಪೀಸು. ಅದನ್ನು ತೊಗೊಂಡೆ, ವಿತ್ ಅದಕ್ಕೆ ಶಾರ್ಟ್ಸು ಇದೆ, ಶರ್ಟ್ ಮತ್ತು ಶಾರ್ಟ್ಸು. ಬಾಯ್ಸ್ ಗರ್ಲ್ಸ್ ಅಂತ ಫಸ್ಟಿಗೆಲ್ಲ ನೋಡ್ಬೋದಾಗಿತ್ತು, ಈಗ ಮಗು ಇದ್ದಾಗ ಏನು ನೋಡೋದು ಅಂತೇಳಿ ತೊಗೊಂಡೆ. ಚೆನ್ನಾಗಿ ಕಾಣ್ತಾ ಇತ್ತು ಅಂತ ಹೇಳಿ. ತುಂಬ ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿದೆ. ಇದು ಮಾತ್ರ ಯಾವಾಗಾದರೂ ಹಾಕೋಕ್ಕೆ ಚೆನ್ನಾಗುತ್ತೆ ಅಂತ ಹೇಳಿ. ಇವೆರಡು ಶಾರ್ಟ್ಸ್ ಇದೆರಡು ಸೇರಿಬಿಟ್ಟು 149 ರುಪೀಸ್ ಆಯಿತು. ಇದು ತುಂಬ ಚೆನ್ನಾಗಿದೆ, ಕೆಳಗಡೆ ಲೇಸ್ ಥರ ಬಂದಿದೆ, ಒಂಥರ ಲುಕ್ ಥರ ಬಂದಿದೆ, ಡಿಸೈನ್ ಅದು ನಂಗೆ ತುಂಬ ಇಷ್ಟ ಆಯಿತು. ಇದು ಜಸ್ಟ್ ನಾನು 169 ರುಪೀಸ್ ಕೊಟ್ಟಿದ್ದೀನಿ, ವಿತ್ ಶರ್ಟ್ ಮತ್ತು ಶಾರ್ಟ್ಸ್ ಎರಡೂ ಇದೆ. ತುಂಬ ಚೆನ್ನಾಗಿದೆ ಈ ಕಲರ್, ಅಟ್ರಾಕ್ಟಿವು. ಇದು ನಾನು ಪ್ಯಾಂಟ್ ಬಂದುಬಿಟ್ಟು 99 ರುಪೀಸ್ ಕೊಟ್ಟಿದ್ದೀನಿ. ಇದು ತುಂಬ ತಿಕ್ಕಾಗಿದೆ, ಕ್ವಾಲಿಟಿ ಸೂಪರ್ ಆಗಿದೆ. ಸೊ ಅವಳು ನೆಲದ ಮೇಲೆ ತುಂಬ ಹೋಗ್ತಾಳೆ, ಪ್ಯಾಂಟ್ ಹಾಕೋಣ ಅಂತ ಅಷ್ಟೇ. ಈವ್ನಿಂಗಿಗೆ ಸ್ನ್ಯಾಕ್ಸ್ ಪಾನಿಪುರಿ ಮಾಡಿದ್ದೆ. ಸೊ ಚೆನ್ನಾಗಿ ಟೇಸ್ಟ್ ಬಂತು. ಇಂಬ್ಲಿದ್ ಮಾಡಿದೆ ಈ ಸತಿ, ಬೇರೆದು ನಾನು ಪುದೀನದ್ದು ಮಾಡ್ತಿದ್ದೆ ಲಿಕ್ವಿಡು, ಈ ಥರದ್ದು ಇಂಬ್ಲಿದ್ ಮಾಡಿದೆ. ಇವರಿಗೆಲ್ಲ ಅಡುಗೆ ಮಾಡಿ ಬಡಿಸಿ ಎಲ್ಲ ಕೊಟ್ಟು ಇನ್ನೇನು ನಾನು ತಿನ್ನೋಣ ಅಂತ ಕೂತ್ಕೊಂಡ ತಕ್ಷಣ ಇವಳು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ನಂಗೆ ತಿನ್ನೋಕ್ಕೆ ಆಗೋಲ್ಲ, ಸುಸ್ತಾಗ್ಬಿಡ್ತೀನಿ ನಾನು. ಹೇಗೇಗೋ ಗಪ ತಿಂದ್ಬಿಟ್ಟ ತಕ್ಷಣ ಒಂಥರ ಹುಷಾರಿಲ್ದಂಗೆ ಆಗಿಬಿಡುತ್ತೆ, ಇದೇ ಗೋಳು. ಹಾಗಾಗಿ ಒಂದೊಂದ್ಸತಿ ನಂಗೆ ವಿಡಿಯೋ ಮಾಡೋಕ್ಕಾಗಲ್ಲ, ದಯವಿಟ್ಟು ಕ್ಷಮೆ ಇರಲಿ. ನನ್ನ ವಿಡಿಯೋನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.